ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆನ್ವಿಕ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಇವತ್ತು ನಾವು ಕೇವಲ 3 ಪದಾರ್ಥಗಳನ್ನ ಬಳಸ್ಕೊಂಡು ಸಾಫ್ಟ್ ಹಾಗೂ ರುಚಿಯಾದ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೆ ನಮಗೆ ಮೊದಲನೇದಾಗಿ 1 ಕಪ್ ಕಡಲೆ ಹಿಟ್ಟು, 2 ಕಪ್ ಅಷ್ಟು ಎಣ್ಣೆ, ಹಾಗೆ 2 ಕಪ್ ಸಕ್ಕರೆ ಬೇಕಾಗುತ್ತೆ. ಮೊದಲನೇದಾಗಿ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು 1 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಲೈಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, 1-3 ಮಿನಿಟ್ಸ್ ಸಾಕು. ಅದು ಘಮ ಬಿಡೋಕ್ಕೆ ಸ್ಟಾರ್ಟ್ ಆಗಿದ ಕೂಡಲೇ ನಾವು ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ರೋಸ್ಟ್ ಮಾಡಿಕೊಂಡ್ರೆ ಅದು ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಆವಾಗ ಮೈಸೂರು ಪಾಕು. ಸೊ ಅದು ಸ್ವಲ್ಪ ಘಮ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನಾವು ಆಫ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ನಾನು ಇದನ್ನು ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಬಿಸಿಯಾಗಿರುವಾಗಲೇ ನಾವು ಇದಕ್ಕೆ 1 ಕಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕಡಲೆ ಹಿಟ್ಟು ಬಿಸಿಯಾಗಿದ್ದಾಗಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ಹಿಟ್ಟು ಗಂಟಾಗೋದಿಲ್ಲ, ಹಾಗೆ ಮೈಸೂರು ಪಾಕು ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಕಡಲೆ ಹಿಟ್ಟನ್ನ ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿ ಆವಾಗಲೇ ಎಣ್ಣೆ ಜೊತೆ ಕೂಡ ಮಿಕ್ಸ್ ಮಾಡ್ಕೊಬೋದು. ಬಟ್ ಆವಾಗ ನಾವು ಹಿಟ್ಟನ್ನ ಜಲ್ದಿ ಹಿಡ್ದು ಹಾಕಬೇಕು, ಇಲ್ಲ ಅಂದರೆ ತುಂಬ ಗಂಟುಗಳಾಗ್ಬಿಡುತ್ತೆ. ಸೊ ಈ ರೀತಿ ನಾವು ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಇದರಲ್ಲಿ ಗಂಟಾಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನೋಡಿ, ಈ ರೀತಿ ಗಂಟಿಲ್ದಂಗೆ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಇನ್ನೊಂದು ಪಾತ್ರೆಗೆ 2 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿ ನಾವು ಈ ಸಕ್ಕರೆನ ಕರಗಕ್ಕೆ ಬಿಡೋಣ. ಸಕ್ಕರೆ ಕರಗಷ್ಟರಲ್ಲಿ ನಾವು ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಟ್ಟೆ ತುಂಬ ಅದನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಎಲ್ಲ ಸುತ್ತಲೂ ನಾವು ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಬಿಡೋಣ. ಇಲ್ಲಿ ಸಕ್ಕರೆ ಇನ್ನೂ ಕರಗ್ತಾ ಇದೆ. ಸಕ್ಕರೆ ನಮಗೆ ತುಂಬ ಪಾಕ ಆಗೋದೇನು ಬೇಡ, ಅದು ಒಂದೇ ಒಂದು ಸ್ಟ್ರಿಂಗ್ ಆದರೆ ಸಾಕು. ಅಂದರೆ ಒಂದು ಎಳೆ ಪಾಕ ಅಷ್ಟಾದರೆ ನಮಗೆ ಸಾಕು. ಸಕ್ಕರೆ ಚೆನ್ನಾಗಿ ಕರಗಿದೆ. ನೋಡಿ, ಪಾಕ ರೆಡಿ ಆಗ್ತಾ ಇದೆ. ನಾವು ಇದನ್ನು ಕೈಯಲ್ಲಿಗೆ ಮುಟ್ಟು ನೋಡಿದಾಗ ನಮಗೆ ಒಂದು ಎಳೆ ಪಾಕ ಬಂದರೆ ಸಾಕು. ಈಗ ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಗೂ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಇದೆಲ್ಲನೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿಗೆ ಮಾಡಬೇಕು. ಹಾಗೆ ಇನ್ನು ಮುಂದೆ ನಾವು ಕಂಪ್ಲೀಟಾಗಿ ಪಾಕ ರೆಡಿ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸಕ್ಕರೆ ಪಾಕನೂ ಅಷ್ಟೇ, ಒಂದೆಳೆಗೆ ಬಂದಿದ್ದ ಕೂಡಲೇ ನಾವು ಹಿಟ್ಟನ್ನ ಮಿಕ್ಸ್ ಮಾಡಲಿಲ್ಲ ಅಂದರೆ ಮಿಶ್ರಣ ತುಂಬ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಹಿಟ್ಟು ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿ ಬಬಲ್ಸ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾವು ಇನ್ನೊಂದು ಕಪ್ ಎಣ್ಣೆ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗೋಣ. ಆ್ಯಡ್ ಮಾಡ್ತಾ ನಾವು ಕೈ ಆಡಿಸ್ತಾನೆ ಇರಬೇಕು, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಪಾಕ ಎಣ್ಣೆನ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ನಾವು ಇದಕ್ಕೆ ಇನ್ನೂ ಮಿಕ್ಕಿರೋ ಎಣ್ಣೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಪಾತ್ರೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಶ್ರಣ. ಪಾತ್ರೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದ್ದ ಕೂಡಲೇ ನಾವು ಇದನ್ನು ಮುಂಚೆನೇ ಗ್ರೀಸ್ ಮಾಡಿಟ್ಕೊಂಡಿರೋ ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ಇಮಿಡಿಯೇಟಾಗಿ ಹಾಕ್ಕೊಳ್ಳಿ. ನೋಡಿ, ಮಿಶ್ರಣ ಪಾತ್ರೆ ಬಿಡೋಕ್ಕೆ ಶುರು ಆಗಿದೆ. ಇವಾಗ ನಾವು ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ನಾವು ಇದನ್ನು ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೈಸೂರು ಪಾಕ್ ಪರ್ಫೆಕ್ಟಾಗಿ ಬರೋಕ್ಕೆ 2 ಮುಖ್ಯ ವಿಷಯಗಳೇನೆಂದರೆ ಅದು ಒಂದೆಳೆ ಪಾಕ ಹಾಗೂ ಎಣ್ಣೆನ ಮಿಶ್ರಣದ ಮಧ್ಯೆ ನಿಧಾನವಾಗಿ ಸೇರಿಸ್ಕೊಳ್ಳೋದು. ಈ 2 ಪರ್ಫೆಕ್ಟ್ ಆದರೆ ಮೈಸೂರು ಪಾಕ್ ಆವಾಗ ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಈ ರೀತಿ ಸೆಟ್ ಮಾಡಿ ನಾನು ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡ್ತೀನಿ. 10 ಮಿನಿಟ್ಸ್ ಆದಮೇಲೆ ನೀವು ಇದನ್ನು ಕಟ್ ಮಾಡ್ಕೊಬೋದು. ನೋಡಿದ್ರ ಸ್ನೇಹಿತರೆ, ಇವತ್ತು ತುಪ್ಪ ಇಲ್ಲದೆ ನಾವು ಹೇಗೆ ಮೃದುವಾದ ಮೈಸೂರು ಪಾಕ್ನ ಮಾಡಿದ್ದೀವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.